ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ನಾವು ಇಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬಾನೇ ಚೆನ್ನಾಗಿರ್ತೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ತುಂಬಾ ದಿನಗಳ ನಂತರ ಮತ್ತೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಇದು ಸ್ವಲ್ಪ ಹಳೆ ವಿಡಿಯೋ ಆಗಿರುತ್ತೆ, ಅದನ್ನೇ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಮಗೆ ಫಾಲ್ ಫೆಸ್ಟಿವಲ್ ಇದೆ ನಮ್ಮ ಮಗನ ಸ್ಕೂಲಲ್ಲಿ. ವೀಕೆಂಡ್ ಬೇರೆ ಇದೆ ಇವತ್ತು. ಸೊ ನಾನು ಮುಂಚೆನೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಇವತ್ತು ಏನಾದರೂ ಇಡ್ಲಿ ಅಥವಾ ದೋಸೆ ಮಾಡ್ಕೊಳ್ಳೋಣ ಅಂತ ಬ್ಯಾಟರ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೇನೆ ಈವೆಂಟು ಮಧ್ಯಾಹ್ನದ ಮೇಲೆ ಇತ್ತು. ಬೆಳಗ್ಗೆ ಸ್ವಲ್ಪ ಬೇಗನೆ ಇದ್ದಿದ್ವಿ. ಹೊರಗಡೆ ಸ್ವಲ್ಪ ವೆದರ್ ಚೆನ್ನಾಗಿರೋದ್ರಿಂದ ಹೊರಗಡೆ ಕೆಲಸ ಏನಾದರೂ ಪೆಂಡಿಂಗ್ ಇದ್ರೆ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ವಿ. ನೀವು ನೋಡ್ಬೋದು ಅಲ್ಲಿ ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಅಲ್ಲ, ಪವರ್ ವಾಶ್ ಮಾಡ್ತಾ ಇದ್ವಿ. ಅದು ತುಂಬಾನೇ ಕಲರ್ ಚೇಂಜ್ ಆಗ್ಬಿಟ್ಟಿತ್ತು. ಸೊ ಈ ತರ ಎಲ್ಲ ಪವರ್ ವಾಶ್ ಮಾಡೋದಕ್ಕೆ ನಮಗೆ ಟೂಲ್ಸ್ ಇಲ್ಲಿ ಈಸಿಯಾಗಿ ಸಿಗುತ್ತೆ. ಇಲ್ಲಿ ಹೋಮ್ ಡಿಪೋ ಅಂತ ಒಂದು ಸ್ಟೋರ್ ಇದೆ, ಅಲ್ಲಿ ನಮಗೆ ಎಲ್ಲ ಹೋಮ್ ಅಪ್ಲೈನ್ಸಸ್ ಎಲ್ಲ ಸಿಗುತ್ತೆ. ಹಾಗೇನೆ ಹೋಮ್ಗೆ ರಿಲೇಟೆಡ್ ಆಗಿರೋ ಯಾವುದೇ ಒಂದು ವಸ್ತುಗಳಾಗಿರ್ಬೋದು ಅಲ್ಲಿ ಈಸಿಯಾಗಿ ಸಿಗುತ್ತೆ ನಮಗೆ. ಅಲ್ಲಿ ಏನಾದರೂ ಸಿಕ್ಕಿಲ್ಲ ಅಂತಂದ್ರೂ ಕೂಡ ನಾವು ಇಲ್ಲಿ ಆನ್ಲೈನ್ ಬೈ ಮಾಡ್ಬೋದು. ನೋಡ್ಬೋದು ಹೊರಗಡೆ ತುಂಬಾನೇ ಚೆನ್ನಾಗಿದೆ ಫಾಲ್ ಕಲರ್ಸ್ ಎಲ್ಲ. ಎವ್ರಿ ಇಯರ್ ಅಷ್ಟೇ ನಮ್ಮ ಕಮ್ಯುನಿಟಿಯಲ್ಲಿ ತುಂಬಾ ಚೆನ್ನಾಗಿನೇ ಫಾಲ್ ಕಲರ್ಸ್ ಬರುತ್ತೆ. ಹಾಗೇನೆ ನಿಯರ್ ಬೈ ತುಂಬಾ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ, ಹೋಗಿರ್ತೀವಿ ನೋಡೋದಕ್ಕೆ ಫಾಲ್ ಕಲರ್ಸ್ನೆಲ್ಲ. ಇವತ್ತು ನೋಡ್ಬೋದು ಸ್ವಲ್ಪ ಬಿಸಿಲು ಇರೋದ್ರಿಂದ ನಮಗೆ ಈವೆಂಟ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆದ್ರೂ ಫಾಲ್ ಸೀಸನ್ ಅಲ್ಲಿ ಸ್ವಲ್ಪ ಚಳಿ ಇರುತ್ತೆ. ಸೊ ಹಾಗಾಗಿ ಮಗಳಿಗೆ ಜಾಕೆಟ್ ಹಾಕೊಂಡು ಕರ್ಕೊಂಡು ಬಂದಿದ್ದೀವಿ. ಈ ಈವೆಂಟ್ ಸ್ಕೂಲಿಂದ ಆರ್ಗನೈಸ್ ಮಾಡಿದ್ರು ಕೂಡ ನಮಗೆ ಇದು ಥ್ಯಾಂಕ್ಸ್ ಗಿವಿಂಗ್ ಟೈಮ್ ಅಲ್ಲಿ ಮಾಡ್ತಾರೆ ಅಲ್ವಾ ಫಾಲ್ ಫೆಸ್ಟಿವಲ್. ಯೂಶುವಲ್ ಆಗಿ ನಮಗೆ ತುಂಬಾ ಪಂಪ್ಕಿನ್ಸ್ ಬೇಕಾಗುತ್ತೆ. ಈ ಪಂಪ್ಕಿನ್ಸ್ ಎಲ್ಲ ಯಾರು ಕೊಡ್ತಾರೆ ಅಂತಂದ್ರೆ, ಯೂಶುವಲ್ ಆಗಿ ಇಲ್ಲಿ ತುಂಬಾನೇ ಬೆಳೀತಾರೆ ಅಮೆರಿಕದಲ್ಲಿ ಪಂಪ್ಕಿನ್ಸ್ ನ. ಸೊ ಹಾಗಾಗಿ ನಿಯರ್ ಬೈ ಫಾರ್ಮ್ಸ್ ಎಲ್ಲ ಇರುತ್ತಲ್ಲ, ಅವರು ಫ್ರೀ ಆಗಿನೇ ಕೊಡ್ತಾರೆ. ಆಕ್ಚುಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಸ್ಗೂ ಫ್ರೀ ಕೊಡ್ತಾರೆ. ಸೊ ಸ್ಕೂಲಲ್ಲಿರೋ PTA ಟೀಮ್ ಇದನ್ನ ಆರ್ಗನೈಸ್ ಮಾಡಿರ್ತಾರೆ. ಪೇರೆಂಟ್ಸ್ ಟೀಚರ್ಸ್ ಅಸೋಸಿಯೇಷನ್ ಅಂತ ಇರುತ್ತಲ್ವಾ. ಸೊ ಅವ್ರು ಯೂಶುವಲ್ ಆಗಿ ಪ್ಲಾನ್ ಮಾಡಿ ವಾಲಂಟಿಯರ್ಸ್ ಎಲ್ಲದನ್ನು ಕರ್ಕೊಂಡು ಅರೇಂಜ್ ಮಾಡಿರ್ತಾರೆ. ಮಕ್ಕಳಿಗೆಲ್ಲ ಸ್ವಲ್ಪ ಫನ್ ಗೇಮ್ಸ್ ನ ಅರೇಂಜ್ ಮಾಡಿರ್ತಾರೆ. ಇದ್ರ ಜೊತೆಗೇನೆ ಸ್ನಾಕ್ಸ್ ಕೂಡ ಫ್ರೀ ಇಟ್ಟಿರ್ತಾರೆ. ಇಲ್ಲಿ ಅಮೆರಿಕದಲ್ಲಿ ಸ್ನಾಕ್ಸ್ ಅಂದ್ರೆ ಯೂಶುವಲ್ ಆಗಿ ಪಾಪ್ಕಾರ್ನ್ಸ್ ಆಗಿರ್ಬೋದು, ಪಿಜ್ಜಾ ಮತ್ತೆ ಕಾಟನ್ ಕ್ಯಾಂಡಿ ಆಗಿರ್ಬೋದು, ಅಥವಾ ಲೆಮನ್ ಐಡ್ ಮತ್ತೆ ಐಸ್ ಕ್ರೀಮ್ಸ್ ಈ ತರದೆಲ್ಲ ಇಟ್ಟಿರ್ತಾರೆ. ಹಾಗೇನೆ ಸ್ವಲ್ಪ ಸ್ಮಾಲ್ ಸ್ಕೇಲ್ ಅಲ್ಲಿ ಏನಾದ್ರು ಬಿಸ್ನೆಸ್ ಮಾಡೋರಿದ್ರೆ ಅಲ್ಲಿ ಹೋಗಿ ಅವ್ರದ್ದೆಲ್ಲದನ್ನು ಡಿಸ್ಪ್ಲೇ ಮಾಡಬಹುದು. ಇಲ್ಲಿ ಯೂಶುವಲ್ ಆಗಿ ಎಲ್ಲ ಇವೆಂಟ್ ಅಲ್ಲಿನೂ ಫೇಸ್ ಪೇಂಟಿಂಗ್ ಇದ್ದೇ ಇರುತ್ತೆ. ನಿಯರ್ ಬೈ ಆರ್ಟಿಸ್ಟ್ ಇರ್ತಾರಲ್ಲ, ಅವ್ರನ್ನ ಕರ್ಸಿರ್ತಾರೆ. ಸೊ ಮಕ್ಕಳು ಯೂಶುವಲ್ ಆಗಿ ಫೇಸ್ ಪೇಂಟಿಂಗ್ ಎಲ್ಲ ಮಾಡಿಸ್ಕೊಳ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ನಿಮಿಷ ಹಂಗೆ ತಗೊಳ್ತಾರೆ ಅದನ್ನ ಮಾಡೋದಕ್ಕೆ. ಈ ತರ ಈವೆಂಟ್ಸ್ ಎಲ್ಲ ಮಾಡುವಾಗ ವಾಲಂಟಿಯರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಬಟ್ ಯೂಶುವಲ್ ಆಗಿ ಟೈಮ್ ಸಿಗೋದು ತುಂಬಾನೇ ಕಷ್ಟ ಇಲ್ಲ ಪೇರೆಂಟ್ಸ್ಗೂ. ಅದು ಇಬ್ರು ಮಕ್ಕಳು ಇದ್ರಂತೂ ತುಂಬಾನೇ ಕೆಲಸ ಆಗ್ಬಿಡುತ್ತೆ ಮನೆಯಲ್ಲೇನೆ. ಬಟ್ ಈ ಸಲ ನಾವು ಹೆಸರೇನು ಕೊಟ್ಟಿರ್ಲಿಲ್ಲ. ನೆಕ್ಸ್ಟ್ ಟೈಮ್ ಇಂದ ಕೊಡೋಣ ಅಂತ ಅನ್ಕೊಂಡ್ವಿ. ಬಟ್ ಆದ್ರೂ ಈವೆಂಟ್ ಕೊನೆಯವರೆಗೂ ಇದ್ವಿ ನಾವು. ಸೊ ಸ್ವಲ್ಪ ಕ್ಲೀನ್ ಅಪ್ ಮಾಡೋದಕ್ಕೆಲ್ಲ ನಾನು ಮತ್ತೆ ಹಸ್ಬೆಂಡ್ ಹೆಲ್ಪ್ ಮಾಡಿದ್ವಿ. ನಮ್ಗೆ ಈ ತರ ವಾಲಂಟಿಯರ್ ಮಾಡೋದು ತುಂಬಾನೇ ಖುಷಿ ಕೊಡುತ್ತೆ. ಸೊ ಹಾಗಾಗಿ ಮಕ್ಕಳು ಕೂಡ ನಮ್ಮನ್ನ ನೋಡಿ ಕಲಿತಾರಲ್ವಾ, ಅದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿ ಕಿಡ್ಸ್ ಕೂಡ ವಾಲಂಟಿಯರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸ್ಪೆಷಲಿ ಅವ್ರಿಗೆ ಕಾಲೇಜ್ ಸೇರುವಾಗ ಇವರು ಯಾವ ತರ ವಾಲಂಟಿಯರ್ ಸರ್ವಿಸ್ ಕೊಟ್ಟಿದ್ದಾರೆ ಕಮ್ಯುನಿಟಿಗಾಗಿರ್ಬೋದು, ಅಥವಾ ಸ್ಕೂಲಲ್ಲಿ ನಡೆಯುವಂಥದ್ದಾಗಿರ್ಬೋದು, ಅಥವಾ ಕೌಂಟಿಯಲ್ಲಿ ಆಗುವಂಥ ಆಕ್ಟಿವಿಟೀಸ್ಗೆಲ್ಲ ಯಾವ ತರ ಇವರು ವಾಲಂಟಿಯರ್ ಸರ್ವಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ತಾರೆ. ಈವೆಂಟ್ ಎಲ್ಲ ಆದ್ಮೇಲೆ ಸ್ಕೂಲ್ ಸ್ಟಾಫ್ ಆಗಿರ್ಬೋದು ಮತ್ತೆ ವಾಲಂಟಿಯರ್ ಮಾಡಿದರಾಗಿರ್ಬೋದು ಎಲ್ಲ ಫ್ಯಾಮಿಲೀಸ್ಗೂ ನಾವು ಪಂಪ್ಕಿನ್ಸ್ ನ ತಗೊಂಡು ಹೋಗ್ಬೋದು ಅಂತ ಹೇಳಿದ್ರು. ಇದು ಎವ್ರಿ ಇಯರ್ ನಡೆಯುವಂಥದ್ದೇ. ಸೊ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲೀಸ್ ಪಂಪ್ಕಿನ್ಸ್ ತಗೊಂಡೋಗಿ ಮನೆ ಮುಂದೆ ಡೆಕೋರೇಷನ್ ಮಾಡ್ಕೊಳ್ತಾರೆ. ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಾನು ಮತ್ತೆ ನಿಮ್ಗೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್.